ವೇಣುಗೋಪಾಲ್ ಶೆಟ್ಟಿ ಅಂತ, ಇವಾಗ ಅವರು ಏನೋ ಪ್ರೆಸ್ ಮೀಟಲ್ಲಿ ಬಂದು ಬಾಯಿಗೆ ಬಂದಾಗೆ ಹೇಳ್ತಾ ಇದ್ದಾನೆ. ಸೊ ಇವನ ವಿಚಾರ ನಾನು ಅವರಿಗೆ ಮುಂಚೆ ಹೇಳಿದ್ದೆ, ಅವರು ಸಹ ನನಗೆ ಒಂದ್ಸಲ ಹೇಳಿದೆ, ಅವನ ಮನೆಗೆ ಕಾಲ್ ಮಾಡಿ, ಅವ ಯಾರ ಮೂಲಕ ಕಾಲ್ ಮಾಡಿದರೆ ಗೊತ್ತಿಲ್ಲ, ಹೀಗೀಗೆ ನನ್ನ ಮನೆಯಲ್ಲಿ ಕೇಳಿದರು ವೇಣುಗೋಪಾಲ್ ಯಾರಂತ ಕೇಳಿದ್ದಾರೆ. ನಾನು ಅವಾಗ ಹೇಳಿದೆ ನನಗೆ ಅದೆಲ್ಲ ವಿಷಯ ಗೊತ್ತು, ಅವನು ಡ್ರಾಮಾ ಟೀಮಿನವ, ಅವಳೆಲ್ಲ ನಂತರ ಹೇಳಿದಾಳೆ ಅಂತ ಹೇಳಿದ್ದೇನೆ ಅಂತ. ಆದರೆ ಇವರು ಮನೆಯಲ್ಲಿ ಮತ್ತೆ ಆ ವಿಷಯ ಚರ್ಚೆ ಆಗಿದೆ ಅಂತ ನನಗೆ ಯಾವತ್ತವರು ದಾರಿಯಲ್ಲಿ ಹೋಗುವಾಗ ಹೇಳಿದರು. ಮನೆಯಲ್ಲಿ ಮದುವೆ ವಿಚಾರಕ್ಕೆ ಚರ್ಚೆ ಆಯಿತು, ಅದಕ್ಕೆ ಒಂದು ವೇಳೆ ಒಪ್ಪದಿದ್ದರೆ ನಿಮ್ಮ ಮನೆಯಲ್ಲಿ ನನ್ನನ್ನು ಸೇರಿಸ್ಕೊಳ್ತಾರಾ ಅಥವಾ ನಿಮ್ಮನ್ನು ಮದುವೆ ಆಗಲಿಕ್ಕೆ ಬಿಡ್ತಾರಾ ಅಂತ ನಾನು ಅದಕ್ಕೋಸ್ಕರ ನಿಮಗೆ ನಿನ್ನೆ ಕಾಲ್ ಮಾಡಿ ಹೇಳಿದ್ದೇನೆ. ಸ್ವಿಚ್ ಆಫ್ ಮಾಡಿದೆ ಯಾಕಂತ ಹೇಳಿದರೆ ನನ್ನ ಅಪ್ಪ ಯಾರ ಸಾಲಗಾರರಿಗೆ ಮನೆಗೆ ಬರಲಿಕ್ಕೆ ಹೇಳಿದ್ದಾರೆ ಅಂದರೆ ಅವರು ಹೇಳಿದಂಗೆ ಹಾಗೆ, ಅವರು ಹೇಳಿದ್ದಾರೆ ಇಲ್ವ ನನಗೆ ಗೊತ್ತಿಲ್ಲ. ಯಾಕಂದರೆ ಅವರಿಗೆ ಮತ್ತು ಅಪ್ಪನಿಗೆ ಎಷ್ಟು ಅಂದರೆ ಸಹ ಅಷ್ಟೇ, ಅವರು ಮಾತಾಡ್ತಾ ಇರಲಿಲ್ಲ, ಯಾವುದೇ ವಿಷಯಕ್ಕೆ ಅವರಿಗೆ ಚರ್ಚೆ ಅದವೆಂತ ಇರಲಿಲ್ಲ. ಅವರು ಮನೆಗೆ ಹೋಗೋ ವಿಷಯ ಗೊತ್ತಾಗಿ ಅಪ್ಪ ಕರೆಸಿದ್ದಾರೆ ಲೋನ್ನವರು. ಸೊ ಕಿರಿಕಿರಿ ಆಯಿತು. ಸೊ ನನಗೆ ತುಂಬ ಟೆನ್ಷನ್ ಆಯಿತು, ನೀವು ಈ ಕಡೆ ನಿಮ್ಮನ್ನಲ್ಲ, ಆ ಕಡೆ ಮನೆಯವರಲ್ಲ, ಈ ಕಡೆ ಸಾಲದೆಲ್ಲ ಕಿರಿಕಿರಿ. ಸೊ ಅದಕ್ಕಾಗಿ ನಾನು ಸ್ವಿಚ್ ಆಫ್ ಮಾಡಿಟ್ಟದ್ದು ಅಷ್ಟೇ ವಿಷಯ. ಮತ್ತು ಬೇರೆ ಒಂದು ವಿಷಯ ಆಗಿದೆ ಪ್ರಾಬ್ಲಮ್, ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಸುಮ್ಮನೆ ಆದರು. ನಾನು ಮತ್ತೆ ಆ ಟೈಮಲ್ಲಿ ಅವರಿಗೆ ಪ್ರೆಷರ್ ಮಾಡಲಿಕ್ಕೆ ಹೋಗಲಿಲ್ಲ ತುಂಬ, ಯಾಕಂದ್ರೆ ನನಗೆ ಮನೆಯಲ್ಲಿ ಬಂದು ಇವರ ಮನೇಲಿ ಹೀಗೆ ಆಗಿದೆ, ಒಬ್ಬರಿಗೆ ಇಷ್ಟ ಇಲ್ಲ ಅಂತ ಹೇಳಬೇಕು ನಾನು ಮನೆಗೆ ಬಂದು, ನನಗೆ ಅದು ಟೆನ್ಷನ್ ಇತ್ತು. ಮನೆಗೆ ಬಂದು ನಾನು ಮನೆಯಲ್ಲಿ ಮಾತಾಡಿದ್ವಿ,